ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಸರ್. ಸರಿ. ಈ ಶಿವಾನುಭವ ಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಬಹುಶಃ ಮಾಧ್ಯಮವನ್ನ ಒಳ್ಳೆಯ ವಿಚಾರಗಳನ್ನ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಹೇಗೆ ಬಳಸಬಹುದು ಅಂತಕ್ಕಂಥ ಒಂದು ಹೊಸ ಪ್ರಯೋಗವನ್ನ ತಾವೆಲ್ಲ ಮಾಡಿದಿರಿ. ಈ ಯೋಜನೆಯನ್ನ ಮಾಡಿರುವ ಎಲ್ಲ ಸಹೋದರ ಸಹೋದರರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಂದು ನನಗೆ ಕೊಟ್ಟಿರುವ ವಿಷಯ ಯುವ ಮನಸ್ಸುಗಳ ಶುದ್ಧೀಕರಣಕ್ಕಾಗಿ ವಚನ ಸಾಹಿತ್ಯ. ಈ ರೀತಿಯ ವಿಷಯ ಬಹುಶಃ ಪ್ರಸ್ತುತ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಇಲ್ಲಿ ಮನಗಂಡ. ಯಾಕೆ ಮಾತನ್ನ ತಾವೆಲ್ಲ ಆರಿಸಿಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಾನು ಅವಲೋಕಿಸಿದಾಗ ಬಹುಶಃ ಸಮಾಜ ಇವತ್ತೇನಾದರೂ ಒಂದು ಪ್ರಗತಿಯನ್ನ ಸಾಧಿಸ್ತಿದೆ, ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಸಾಧಿಸ್ತಿತ್ತು ಅಂದ್ರೆ ಅದು ಯುವಶಕ್ತಿಯ ಆಧಾರದ ಮೇಲೆ. ಅಂತಹ ಯುವಶಕ್ತಿಗಳ ಮನಸ್ಸನ್ನ ಇವತ್ತು ಶುದ್ಧೀಕರಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಹಾಗೂ ನಿಮ್ಮ ಮೇಲೆ, ಇಡೀ ಸಮಾಜದ ಜನರ ಮೇಲೆ ಇದೆ ಅಂತಕ್ಕಂಥ ಸತ್ಯವನ್ನ ಅರಿತಂತ ತಾವುಗಳು ಈ ವಿಷಯವನ್ನ ಆಯ್ಕೊಂಡಿದ್ದು ಬಹಳ ಪ್ರಸ್ತುತ. ಇದನ್ನ ಆಧಾರವಿಟ್ಟುಕೊಂಡು ಬಸವಣ್ಣನವರ ಒಂದು ವಚನವನ್ನ ಇವತ್ತು ನಾವೆಲ್ಲ ಇದರ ಅಡಿಯಲ್ಲಿ ವಿಶ್ಲೇಷಿಸೋಣ. ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಅತ್ಯಂತ ಪ್ರಸಿದ್ಧವಾದ ವಚನ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಕೂಡಲ ಸಂಗಮ ದೇವ. ಈ ವಚನ ಇಡೀ ಒಂದು ಬದುಕಿನ ಸಾರಸ್ಯವನ್ನ ಕಟ್ಟಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಶರಣರು ಮಾಡಿದ್ದಾರೆ. ಶರಣರು ಕೇವಲ ತಮ್ಮ ಪಾಂಡಿತ್ಯವನ್ನ ತೋರಿಸುವ ಸಲುವಾಗಿ ವಚನಗಳನ್ನ ರಚಿಸಲಿಲ್ಲ, ಸಾಮಾಜಿಕ ಕಳಕಳಿಯನ್ನ, ಸಮಾಜದ ಸುಧಾರಣೆಯನ್ನ ಆಧಾರವಿಟ್ಟುಕೊಂಡು ತಾವು ಕಂಡಿರುವ ಸತ್ಯವನ್ನ ನೇರ ನಿಷ್ಠೂರ ಮಾತುಗಳಿಂದ ತಮ್ಮ ಸಾಹಿತ್ಯವನ್ನ ರಚಿಸಿದ್ದಾರೆ ಶರಣರು. ಇಲ್ಲಿ ಬಹಳ ಸರಳ ಮತ್ತು ಅಷ್ಟೇ ಗಂಭೀರವಾದಂತ ವಿಷಯವನ್ನ ಎತ್ತುಕೊಂಡಿದ್ದಾರೆ. ಇಲ್ಲಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಯಾವುದಾದರೂ ಒಂದು ಭೌತಿಕವಾದಂತಹ ರೀತಿಯಲ್ಲಿ ನಾವು ಚಿಂತನೆ ಮಾಡೋದಾದ್ರೆ, ಯಾವುದಾದರೂ ಒಂದು ಮನೆಯ ವಾತಾವರಣವನ್ನು ನೋಡಿದಾಗ ಆ ಮನೆಯಲ್ಲಿ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತಕ್ಕಂಥದ್ದು ಕೆಲವೇ ಘಟನೆಗಳಿಂದ ಅರ್ಥ ಆಗ್ತದೆ. ಏನಪ್ಪಾ ಘಟನೆ? ಇಲ್ಲಿ ಹೇಳ್ತಾನ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ. ಯಾವುದಾದರೂ ಮನೆ ಹಾಳು ಬಿದ್ದಿತ್ತು ಅಥವಾ ಬೀಳು ಬಿದ್ದಿತ್ತು ಅಂದ್ರೆ ಆ ಮನೆಯ ಬಾಗಿಲುಗಳು ಮುರಿದು ಹೋಗಿರ್ತಾವು, ಕಿಟಕಿಗಳು ಮುರಿದು ಹೋಗಿರ್ತಾವು, ಆ ಮನೆಯ ಮುಂದೆ ಕಸ ಹುಟ್ಟಿರ್ತದ. ಅಷ್ಟೇ ಅಲ್ಲ, ಆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯಲ್ಲಿ ಧೂಳು ತುಂಬಿರ್ತದೆ. ಅಂದ್ರೆ ಆ ಮನೆಯಲ್ಲಿ ಒಡೆಯ ಇಲ್ಲ ಅನ್ನೋದನ್ನ ಸೂಚಿಸ್ತದೆ. ಈ ಧೂಳು ಅಂತಕ್ಕಂಥದ್ದು ಕೇವಲ ಒಂದು ಭೌತಿಕ ಅಥವಾ ಒಂದು ಕಣ್ಣಿಗೆ ಕಾಣುವ ಶಬ್ದದ ಆದ್ರೂ ಸಹಿತ ಈ ಸಂದರ್ಭದಲ್ಲಿ ನಾವು ಅದನ್ನು ಬಹಳ ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇದೆ. ಜಗತ್ತಿನಲ್ಲಿ ಧೂಳು ಯಾವಾಗಲೂ ಬೀಳುತ್ತಲೇ ಇರ್ತದೆ. ಹಾಗೆ ಮನಸ್ಸಿನಲ್ಲಿಯೂ ಸಹಿತ ಹಲವಾರು ರೀತಿಯ ಧೂಳುಗಳು ಬೀಳ್ತಾ ಇರ್ತವೆ. ಇಲ್ಲಿ ವಿವಿಧ ವ್ಯಕ್ತಿಗಳನ್ನ ಕಂಡಾಗ, ಸಮಾಜವನ್ನ ನೋಡಿದಾಗ ವಿಭಿನ್ನ ಭಾವನೆಯ ಧೂಳು ಮನಸ್ಸಿನಲ್ಲಿ ಬಂದು ಬೀಳುತ್ತದೆ. ಮನಸ್ಸು ಅನ್ನುವುದೇ ಒಂದು ಮನೆ. ಇಲ್ಲಿ ಶಿವಶರಣರ ನಿಟ್ಟಿನಲ್ಲಿ ಹೇಳೋದಾದ್ರೆ, ಮನುಷ್ಯನ ಮನಸ್ಸು ಅನ್ನೋದಲ್ಲ, ಅದು ಒಂದು ದೊಡ್ಡ ಮನೆ. ಆ ಮನೆಯಲ್ಲಿ ಯಾವಾಗ ಧೂಳು ಬೀಳ್ತದೋ ಹೇಳ್ತಾರೆ, ಇಲ್ಲಿ ಮನಸ್ಸಿನಲ್ಲಿ ಬಂದು ಬೀಳುತ್ತದೆ. ಮನಸ್ಸು ಎನ್ನುವುದು ಒಂದು ದೊಡ್ಡ ಮನೆ. ಅದಕ್ಕೆ ಇಂದ್ರಿಯಗಳಂತಕ್ಕಂಥವು ಕಿಟಕಿಗಳದಾವು. ಮನಸ್ಸು ಹೊರಗಿನ ಧೂಳು ಜಾಡಿಸಿದರೆ ಅದು ಕ್ಷಣಿಕವಾಗಿ ಹೋಗುತ್ತದೆ. ಆದರೆ
ಒಳಗೆ ಬಿದ್ದಂತಹ ಧೂಳು ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಕಾರಣ, ಮನೆಯ ಧೂಳು ದಿನಾಲೂ ಕಸ ಗುಡಿಸಬೇಕು. ಆದರೆ ಮನದ ಧೂಳು ಹೋಗಲು ಇಂತಹ ಶರಣರ, ಸತ್ಪುರುಷರ, ಸಾಧು ಸಂತರ ಧ್ಯಾನವನ್ನು ಮಾಡುವುದರ ಜೊತೆಗೆ ಅವರು ನಮಗೆಲ್ಲ ಹೇಳಿಕೊಟ್ಟಿರುವ ಈ ವಚನಗಳ ವಿಶ್ಲೇಷಣೆಯನ್ನ ಮಾಡುವುದಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನ ಅಳವಡಿಸಿಕೊಳ್ಳಬೇಕು. ಇಂದಿನ ಈ ಯುವ ಪೀಳಿಗೆ ಬಹುಶಃ ಈ ಶರಣ ಸಾಹಿತ್ಯದ ನಿಜವಾದ ಅರ್ಥವನ್ನ ಅರಿಯದೆ ಪ್ರಸ್ತುತ ತಾತ್ಕಾಲಿಕ ಸುಖ ಮತ್ತು ಆನಂದದ ಕಡೆಗೆ ಓಡ್ತಾ ಇದೆ. ಬಸವಣ್ಣನವರು ಇಡೀ ಒಂದು ಕೇವಲ ಬಸವಯುಗ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ ಸಹಿತ ಈ ವಚನ ಸಾಹಿತ್ಯವನ್ನ ಬಸವಯುಗ ಅಂತಕ್ಕಂಥ ಮಾತಿನಿಂದ ಕರೆದ್ರು. ಶರಣರು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಜನಸಾಮಾನ್ಯಕ್ಕೆ ಮುಟ್ತಾ ಇದ್ದಿದ್ದಿಲ್ಲ. ಆ ಕಾರಣಕ್ಕಾಗಿ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಸಾಮಾಜಿಕ ಪರಿವರ್ತನೆಯ ನಡವಳಿಕೆಗಳನ್ನ ಅವರು ಅರ್ಥ ಮಾಡುವ ನಿಟ್ಟಿನಲ್ಲಿ ಬಹಳ ದೃಷ್ಟಾಂತವನ್ನ ಕೊಡ್ತಾ ವಚನಗಳನ್ನ ರಚಿಸಿದ್ರು. ಇಲ್ಲಿ ಬಹುಶಃ ನಾವು ಒಂದು ಈ ವಚನ ಸಾಹಿತ್ಯದ ಒಂದು ಸಂವಿಧಾನ ಅಂತಕ್ಕಂಥ ರೀತಿಯಲ್ಲಿ ಹೇಳೋದಾದ್ರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ. ಇಲ್ಲಿ ಮನೆಯೊಳಗೆ ಕಸ ತುಂಬಿದಂತ ಸಂದರ್ಭದಲ್ಲಿ ಅದನ್ನ ಹೊಡೆದೋಡಿಸುವ ಜೊತೆಗೆ ಮನಸ್ಸುಗಳ ಕಸಗಳನ್ನು ಸಹಿತ ನಾವು ಹೊಡೆದೋಡಿಸಬೇಕಾದಂತ ಅವಶ್ಯಕತೆ ಅದು. ಈ ಕಳಬೇಡ ಕೊಲಬೇಡ ಅಂತಕ್ಕಂಥ ಈ ಸಂವಿಧಾನ ರೂಪದ ಈ ವಚನದ ಅಂಶವನ್ನ ನಾವು ಈ ವಚನಕ್ಕೆ ಜೋಡಿಸುವುದಾದ್ರೆ ಬಹುಶಃ ಇಡೀ ಸಮಾಜದ ಇಂದಿನ ಅವಘಡಗಳಿಗೆ ಕಾರಣವಾಗಿರೋದು ಈ ಎಲ್ಲ ನಮ್ಮ ಕಳು ಮಾಡುವಿಕೆ, ಕೊಲೆ ಮಾಡುವಿಕೆ, ಇನ್ನೊಬ್ಬರನ್ನ ನೋಡಿ ಅಪಹಾಸ್ಯ ಮಾಡುವಿಕೆ, ಸುಳ್ಳು ಹೇಳುವಿಕೆ, ಈ ರೀತಿಯ ಹಲವಾರು ಸಮಾಜ ವಿಘಟನೆಯ ಕೆಲವು ಸಂಗತಿಗಳು ನಡೆದಾಗ ನಾವೆಲ್ಲ ಅದರಿಂದ ದೂರ ಆಗ್ಬೇಕು. ಇವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಾರದು ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಇಂತಹ ಕಶ್ಮಲಗಳು ಮನದ ರೂಪದಲ್ಲಿ ಯುವ ಮನಸ್ಸುಗಳನ್ನ ಇವತ್ತು ಒಡೆಯುವುದಷ್ಟೇ ಅಲ್ಲ, ಬಹುಶಃ ಅವರ ದಿಕ್ಕುಗಳನ್ನೇ ತಪ್ಪಿಸ್ಲಿಕ್ಕತ್ತಾವು ಅಂತಕ್ಕಂಥ ಮಾತನ್ನ ನಾವೆಲ್ಲ ವಿಚಾರ. ಇಲ್ಲಿ ಈ ದೇಹ ಅಂತಕ್ಕಂಥ ಮನೆಗೆ ನಾಲಿಗೆ ಮತ್ತು ಕೈಗಳು ಬಾಗಿಲುಗಳು ಇದ್ದ ಹಾಗೆ ಅವುಗಳಲ್ಲಿ ಹುಲ್ಲು ಬೆಳೆದಿದೆ. ನಾಲಿಗೆ ಮತ್ತು ಕೈಗಳಲ್ಲಿ ಹುಲ್ಲು ಬೆಳೆದಿದೆ ಅಂದ್ರೆ ಹೇಗೆ ಅಂತಂದ್ರೆ, ನಾವು ಮಾತನಾಡುವ ಮಾತು ಬಹುಶಃ ಇನ್ನೊಬ್ಬರ ಹೃದಯವನ್ನ ಅರಳಿಸುವ ಹಾಗಿರಬೇಕು. ನಾಲಿಗೆ ಅದಕ್ಕೆ ಬಹಳ ಹಿಂದಿನಿಂದ ಬಹಳ ಒಂದು ಸಣ್ಣ ಮಾತನ್ನ ಹೇಳ್ತಾರೆ, ಏನು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದರ ಅರ್ಥ, ನಾಲಿಗೆಗಳಲ್ಲಿ ಇವತ್ತು ಮೃದುತ್ವ ಇಲ್ಲ, ಬಂಧುತ್ವದ ಅಂಶಗಳು ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾಲಿಗೆ ಮತ್ತು ಕೈಗಳು ಬಾಗಿಲುಗಳಿದ್ದಂತೆ ಅವುಗಳಲ್ಲಿ ಇವತ್ತು ಹುಲ್ಲು ಬೆಳೆದಿ ಕಾರ್ಯ ಮಾಡುವ ಕೈಗಳಿಗೆ ನಿಯತ್ತು ಅನ್ನೋದು ಕಡಿಮೆ ಆಗ್ತಾ ಇದೆ. ಇನ್ನ ಈ ಎರಡೂ ಸಂದರ್ಭದಲ್ಲೂ ಸಹಿತ ನಮ್ಮ ಮನಸ್ಸಿನಲ್ಲಿ ಎರಡು ಸಂದರ್ಭದಲ್ಲಿ ನಾವು ಈ ಹುಸಿ ಅಂಶಗಳನ್ನ ನಾವಿಲ್ಲಿ ಗಮನಿಸ್ಬೇಕು. ಇಲ್ಲಿ ಸರ್ ಕೇಳಿಸ್ತದೆ? ಸರಿ. ಇಲ್ಲಿ ನಾವು ಒಂದು ಅಂಶವನ್ನ ಇಲ್ಲಿ ಬಹಳ ಸುಮಾರು 12ನೇ ಶತಮಾನದ ಹಿಂದಿನಲ್ಲಿ ಒಂದು ಬಹಳ ಚಂದ ಅಂಶವನ್ನು ಬೆಳೆಸಿದ. ಏನು, ಹುಸಿ ಅಂತಕ್ಕಂಥದ್ದು ಕೇವಲ ನಮ್ಮ ನಾಲಿಗೆಗೆ ಅಷ್ಟೇ ಅಲ್ಲ, ನಮ್ಮ ಧಾರ್ಮಿಕ,
ಸಾಮಾಜಿಕ, ಆರ್ಥಿಕ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೋಸ ವಂಚನೆಗಳು ಹೆಚ್ಚಾಗಿದೆ. ಹೀಗಾಗಿ ಮನುಷ್ಯನ ಮನದಲ್ಲಿ ಅಸತ್ಯದ ಹುಲ್ಲು ಬೆಳೀತು ಅಂತಂದ್ರೆ, ಅದು ಹುಲುಸಾಗಿ ಬೆಳೀತು ಅಂದ್ರ ಕುಟುಂಬದ ಹಾಗೂ ಸಮಾಜದ ಹಾಗೂ ಇಡೀ ದೇಶದ ಒಂದು ಮೇಡಮ್ ಅವ್ರ ಕಟ್ ಆಗ್ಯದ ನೋಡ್ರಿ. ಹೌದ್ರಿ ಸರ್. ಯಾಕೆ ಸರ್ ಈಗ ಫೋನ್ ಹಚ್ಬೇಕಂದ್ರಿ ಕಟ್ ಆಗ್ಬಿಟ್ಟದ್ರಿ. ನೆಟ್ವರ್ಕ್ ಪ್ರಾಬ್ಲಮ್ ಅದೇನ್ ಸರ್? ಅವ್ರಿಗೆ ಎಷ್ಟೋ ತನಕ ಯಾಕ ಜಾಯಿನ್ ಆಗ್ಲಿಲ್ಲ ಅಂತ ಹೇಳಿದಾರೆ ಆಗ್ಲೇ. ಈಗ ನಾನು ಇಲ್ಲಿ ಕರೆಂಟ್ ಇಲ್ರಿ, ಮ್ಯಾಗ ಬನ್ನೇನ್ರಿ ಮಳೆ ಮ್ಯಾಗ್ರಿ. ಹೌದ್ರಿ, ಹೆಂಗಾಗೈತ್ರಿ ಸರ್. ಸರ್ಗೆ ನಂಗೆ ಕಾಲ್ ಮಾಡ್ತೀನಿ ಮಾಡ್ರಿ.